ಬಿಜೆಪಿ ಎಂಎಲ್ಎಗಳು ನಿನ್ನೆ ಭೇಟಿ ಮಾಡಿದ್ರು ಸರ್ ತಮ್ಮನ್ನು. ಬಿಜೆಪಿ ಎಂಎಲ್ಎಗಳು ಅಶ್ವಥ್ ನಾರಾಯಣ ಗೋಪಾಲಯ್ಯ ಎಲ್ಲ ಭೇಟಿ ಮಾಡಿದ್ರು. ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ದುಡ್ಡು ಕೊಡಿ ರಸ್ತೆಗಳ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಕೇಳಿದ್ರು. ಎಐಸಿಸಿ ಅಧಿವೇಶನ ದಿನಾನೇ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಎಐಸಿಸಿ ಅಧಿವೇಶನ ಇಟ್ಕೊಂಡಿದ್ದಾರಲ್ಲ ಅದೇ ಡೇಟ್ಗೆ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು. ಹೋರಾಟ ವಿರೋಧ ಹೋರಾಟ ಅದೇ ದಿನ ಇಟ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದೇ ಹೋಗಿದ್ರು ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿದ ಹೋರಾಟದ ಸ್ವಾತಂತ್ರ್ಯ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕೆ ಸಾಧ್ಯ ಆಯ್ತಿತ್ತ? ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಸಂವಿಧಾನ ರಚನೆ ಆದಮೇಲೆ ಇವೆಲ್ಲ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಪ್ರಿವಿಲೇಜ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ವಾತಂತ್ರ್ಯನೇ ಬರದೇ ಹೋಗಿದ್ರೆ ಸಂವಿಧಾನ ರಚನೆ ಆಯ್ತಿತ್ತ? ಅವರು ಬಿಜೆಪಿಯವರು ಇದ್ದಾರಲ್ಲ, ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ. ಗೋಲ್ವಾಲ್ಕರ್ ಆಗಲಿ, ಎಡ್ಗೆ ಅವರಾಗಲಿ, ಮತ್ತು ಸಾವರ್ಕರ್ ಆಗಲಿ, ಅವ್ರ ಸ್ಟೇಟ್ಮೆಂಟ್ಗಳು ಆಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂತೆ. ಭಾರತೀಯತೆ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಸಂವಿಧಾನದಲ್ಲಿ ಭಾರತೀಯತೆ, ಅವರೆಲ್ಲ ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು? ಅದೇನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದ್ರೆ ಅಥವಾ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅಧಿವೇಶನ ನಡೆಯೋದಕ್ಕೂ ಬಿಡ್ತಿಲ್ಲ ಸರ್. ಪದೇ ಪದೇ ಅಧಿವೇಶನದಲ್ಲಿ ಹೋರಾಟ ಮಾಡೋದು, ವಾಕೌಟ್ ಮಾಡೋದು ಮಾಡ್ತಿದ್ದಾರೆ. ಈಗ ಅವರಿಗೆ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ, ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನ. 150 ಕೋಟಿ ಆಫರ್ ಮತ್ತೆ ಉಪಕರಣ ಎರಡನ್ನೂ ಸಿಬಿಐ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು ಸರ್ ವಿಜಯೇಂದ್ರ. 150 ಕೋಟಿ ಆಫರ್ ನನಗೆ ಅವ್ರು ಯಾವತ್ತಾದರೂ ಅಧಿಕಾರದಲ್ಲಿರುವಾಗ, ಅವ್ರ ಅಧಿಕಾರದಲ್ಲಿ 8ರಿಂದ 13ರವರೆಗೆ 2019 23 ಯಾವತ್ತಾದ್ರೂ ಸಿಬಿಐ ಕೊಟ್ಟಿದ್ದಾರೆ? ಒಂದು ಕೇಸ್ನಾದರೂ ಕೊಟ್ಟಿದ್ದಾರೇನ್ರಿ? ವಾಟ್ ಮಾರಲ್ ರೈಟ್ ಹೇಳಪ್ಪ ನೀನು. ಯಾವ್ದಾದ್ರು ಒಂದು ಕೊಟ್ಟಿದ್ರು ತೋರಿಸ್ಲಿಲ್ಲ ಅವ್ರಿಗೆ.